ಆತನೇ ನವಲಗುಂದದ ನಾಗಲಿಂಗಪ್ಪ. ನಾಗಲಿಂಗಪ್ಪನ ಚರಿತ್ರೆ ಹೇಳಕತ್ರ ಮೈಯೆಲ್ಲ ರೋಮಾಂಚನ ಆಗೋದು, ಅಷ್ಟೊಂದು ಅದ್ಭುತವಾಗಿರ್ತಕ್ಕಂಥ ರೋಮಾಂಚನ ಕಥನ. ಆತ ಹೇಗಿದ್ದಪ್ಪ ಅಂತಂದ್ರ, ನಾವೆಲ್ಲ ಗುರುಗಳಿಗೆ ಬರ್ರಿಪ್ಪ ಮನೆಗೆ ಬರ್ರಿ ಅಂತ ಆಹ್ವಾನ ಮಾಡ್ತೀವಿ, ಯಾವಾಗಲೂ ಹೋಗಿ ಕಾಯಿ ಕೊಟ್ಟು ಬರ್ತೀವಿ, ಯಪ್ಪ ಇಂಥ ಸಮಯಕ್ಕೆ ಬರ್ರಿ ಅಂತ ಹೇಳ್ತೀವಿ. ಆದ್ರೆ ನವಲಗುಂದ ನಾಗಲಿಂಗಪ್ಪ ಹಂಗಿರ್ಲಿಲ್ಲ. ಆತ ತದ್ವಿರುದ್ಧ ಆಗಿದ್ದ. ಅವ ಯಾರ ಮನೆಗೆ ಹೋಗ್ತಾರಲ್ಲ ಆ ಮನೆಯೆಲ್ಲ ಉದ್ಧಾರ ಆಗ್ತಿತ್ತು, ಹೇಳಕ್ಕಿರ್ಲಿಲ್ಲವ, ಸುಮ್ಮನಾಗಿ ನಡ್ಕೊಂಡು ಹೋಗ್ತಿದ್ದ. ಆತ ಪಾದ ಸಂಚಾರ ಮಾಡ್ತಿದ್ದ, ಹೋಗ್ಬೇಕು ಅನಿಸ್ತಂದ್ರೆ ಅವ್ರ ಮನೆಗೆ ಹೋಗ್ಬಿಡ್ತಿದ್ದ, ಏನ್ ಸಿಕ್ತಿತ್ತು ಕೈಗೆ ತಿಂತಿದ್ದ, ತಿಂದಂತಂದ್ರೆ ಅವ್ರ ಮನೆಯೆಲ್ಲ ಉದ್ಧಾರ ಆಗಿ ಹೋಗ್ತಿರ್ತಾವ. ಒಂದು ಸಾರಿ ನಾಗಲಿಂಗಪ್ಪ ಓಣಿ 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 ಸಂಚಾರ ಮಾಡಕತ್ತಿದ್ದ. ಒಂದ ಕಡೆಗೆ ಇರ್ತಿರ್ಲಿಲ್ರಿ ನಾಗಲಿಂಗಪ್ಪ. ಸಿದ್ದಾರೂಢರು, ಗರಗದ ಮಡಿವಾಳಪ್ಪನವರು, ಉಣಕಲ್ನ ಸಿದ್ದಪ್ಪಜ್ಜನವರು, ಸಂತ ಶಿಶುನಾಳ ಶರೀಫರು, ಕಡಕೋಳದ ಮಡಿವಾಳಪ್ಪನವರು ಒಂದ್ ಕಡೆಗೆ ನಿಂದಿರ್ತಿರ್ಲಿಲ್ಲ. ಅವ್ರು ಯಾರು ಕೂಡ ಸದಾಕಾಲ ಸಂಚಾರಿಗಳು. ನಾಗಲಿಂಗಪ್ಪ ಓಣಿ 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 ಸಂದ್ರಿಗೆಲ್ಲ ತಿರುಗಾಡಕತ್ತಿದ್ದ. ಭಯಂಕರ ಹೊಟ್ಟೆ ಸಿಕ್ಕ ಅವನಿಗೆ. ಹೆಂಗ್ ಹಸಿವಪ್ಪ ಅಂತಂದ್ರ ಯಾರಾದ್ರೂ ಸಿಕ್ಕರೆ ಅವ್ರನ್ನೇ ತಿನ್ನಬೇಕು ಅನ್ನೋಷ್ಟರ ಮಟ್ಟಿಗೆ ಆತನಿಗೆ ಹಸಿವಾಗಿತ್ತು ನವಲಗುಂದದ ನಾಗಲಿಂಗಪ್ಪ. ಅವಾಗ ಒಂದು ಕ್ರಾಸ್ ಮಾಡಿ ಹೊಂಟಿದ್ದ ಒಂದು ಓಣಿ. ಅದನ್ನ ಅತ್ಯಂತ ಕಡುಬಡತನವಾಗಿರ್ತಕ್ಕಂಥ ಮುದುಕಿಯ ಮನೆ ಒಳಗಡೆಗೆ ಆ ಮುದುಕಿ ಏನ್ ಮಾಡಾಕತ್ತಿತ್ತಪ್ಪ ಅಂತಂದ್ರ ಬಿಸಿ ರೊಟ್ಟಿ ಟಪ 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 ಅಂತ ಬಡಿಯಾಕತ್ತಿದ್ಲು. ಆ ಶಬ್ದ ನಾಗಲಿಂಗಪ್ಪನ ಕಿವಿಗೆ ಬಿತ್ತು. ನೀವೆಲ್ಲ ರೊಟ್ಟಿ ಬಡಿದಿರಲ್ಬೇಕ ಮನ್ಯಾಗ? ಎಲ್ಲಿ ರೊಟ್ಟಿ ಬಡಿದ್ರಿ? ಚಪ್ಪಾಳೆ ಬಡಿದಾಗ ನಾನು ತಿಳ್ಕೊಂಡು ನಾನು ಯಾಕೆ ಹೇಳ್ರಿ, ನೀವು ಚಪ್ಪಾಳೆ ಬಡಿದ ಯಾಕೆ ಕಡಿಮೆ ಮಾಡ್ರಿ ಅಂತಂದ್ರ ಮನ್ಯಾಗ ರೊಟ್ಟಿ ಬಡಿದ ಕಡಿಮೆ ಆಗ್ಯಾವು, ರೊಟ್ಟಿ ಮಷಿನ್ ಬಂದಾವ. ಮತ್ತು ರೊಟ್ಟಿ ಮಷಿನ್ ತಿಂದ್ರೆ ಬಡಿ ಅಂದ್ರೆ ಎಲ್ಲಿ ಬಡಿತೀರಿ? ಚಪ್ಪಾಳೆ. ರೊಟ್ಟಿ ಮಷಿನ್ ಭಾಳ ತಿನ್ನಾಕತ್ತಾರೆ. ಇಲ್ಲಿ ಹಳ್ಳ್ಯಾಗದಲ್ಲಿ ತಿನ್ಲಿಕ್ಕಿಲ್ಲ. ಆದ್ರೆ ರೊಟ್ಟಿ ಮಷಿನ್ದಾಗ ಊಟ ತಿಂದು ಕೈನು ಸ್ವತ್ತಾಗತ್ತಾವ ನಮಗ. ಮತ್ತ ಮೊದಲಾಟ ಗಂಡಗರ ವರ್ಷಕ್ಕೆ ಬಂದಾಗ ಬಡದಾರ ಬಡಿತಿದ್ರಿ ಕೈಗೆ, ಅದರ ಉಳಿತವ್ರಿಗೆ. ಈಗ ಕೈಗೆ ಬಡಿ ಬಿಟ್ಬಿಟ್ಟಾರಿ. ಯಾಕ? ಆಧಾರ್ ಕಾರ್ಡ್ ಫ್ರೀ ಐತಿ. ಮಾತಾಡಿದ್ರೆ ಆಧಾರ್ ಕಾರ್ಡ್ ತೋರಿಸ್ತಾರೆ, ಸುಮ್ ಬಸ್ ಹತ್ತಿ ಹೋಗಿ ಬಿಡ್ತಾರ. ಫ್ರೀ ಬಸ್. ಕೊಯ್ ಅನ್ನೋಂಗಿಲ್ಲ, ಪುಸ್ತಕ ಅನ್ನೋಂಗಿಲ್ಲ. ಅದೇನಾದ್ರು ಹೆಚ್ಚು ಕಡಿಮೆ ಮಾತಾಡ್ರೆ ಅಂದ್ರೆ ಸಾಕ, ಆಧಾರ್ ಕಾರ್ಡ್ ಬಿತ್ತ ಬ್ಯಾಗ್ನಾಗ 2 ಸೀರೆ ಹಾಕೋದೈತಿ, ನಡೀನಿ ಅಂದಾರ ಮನೆ ಕಡೆ ರಾಯ್ಕತ್ ಅವ್ರ ಮನೆ ಕಡೆ. ಈಗಂತ ಬಸ್ ಫ್ರೀ ಆಮೇಲೆ ಇಟ್ಟು ಆರಾಮಾಗೈತಿರುವ ನಿಮಗ. ಬೈವಂಗಿಲ್ಲ ನಿಮಗೆ ಯಾರು ಗಂಡುಗಳು ಮನ್ಯಾಗ ಅಪ್ಪ ಬೈವಂಗಿಲ್ಲ. ಅಂದ್ರೆ ಮನಸ್ಸು ಫ್ರೀ ಮಾಡ್ಬೇಕು ನೀವು ಹಾಕಿರಿ. ಮತ್ ನಮ್ಮ ಬಸ್ ಫ್ರೀ ಇಲ್ಲ. ನಾವ್ ಏನು ಪಡೆದಾಡ್ರಿ ಹಣಮಪ್ಪರ ಕಟ್ಟಿಗೆ ಕುಂದಿರ್ಬೇಕು. ಯಾರಾದ್ರೂ ಬೈದ್ರಂತಂದ್ರೆ ಊರ್ ಹೊರಗೆ ಹೋಗಿ ಕೆಲಸ ಎಲ್ಲಾದ್ರೂ ಒಂದ್ ಕಡೆ ಕುಂದಿರ್ಬೇಕು. ಅಷ್ಟೇ ನಮ್ಮ ಉದ್ಯೋಗಗಳು. ಹಾಗೆ ನವಲಗುಂದದ ನಾಗಲಿಂಗಪ್ಪನವರು ಅತ್ಯಂತ ಕಡುಬಡತನಾಗಿರ್ತಕ್ಕಂಥ ಅತ್ಯಂತ ಹಿಂದೂ ಇರ್ತಕ್ಕಂಥ ಹೆಣ್ಣು ಮಗಳ ಮನೆಗೆ ಹೋಗ್ತಾರ. ಹೋದವನ ಯಾವ ಹೊಟ್ಟೆ ಸೈತನಗ ಪಟ್ಟ ರೊಟ್ಟಿ ಕೂಡ ಅಂದ ನಾಗಲಿಂಗಪ್ಪ. ಆ ತಾಯಿ ವಯಸ್ಸಾಗಿರ್ತಕ್ಕಂಥ ಅಮ್ಮ ಹಗುರಾಗಿ ಎದ್ದು ಬಂದು ನೋಡ್ತಾಳ. ಸಾಕ್ಷಾತ್ ಶಿವಸ್ವರೂಪಿಯಾಗಿರ್ತಕ್ಕಂಥ ನಾಗಲಿಂಗಪ್ಪ ಬಂದಿದ್ದ. ಉದ್ದಗ ಸಾಷ್ಟಾಂಗ ನಮಸ್ಕಾರ ಆಗ್ತಾಳ. ಹಾಕಿದ ಕಡೆ ಹೇಳ್ತಾಳ, ಏ ಅಪ್ಪ ನಾಗಲಿಂಗಪ್ಪ, ಎಲ್ಲಾರು ನಿನ್ನ ಕರೆದ್ರವ್ರ ಮನೆಗೆ ಹೋಗೋದಿಲ್ಲ, ದೊಡ್ಡ ದೊಡ್ಡ ಶ್ರೀಮಂತರ ಕರೆದ ಮನೆಗೆ ಹೋಗೋದಿಲ್ಲ. ಇಂಥ ಕಡು ಬಡವಿ ಅತಿ ಕೆಳಜಾತಿ ಹೆಣ್ಣು ಮಗಳ ಮದುವೆಗೆ ಬಂದಿಯಲ್ಲ, ನನಗೆ ಎಷ್ಟು ಆನಂದ ಆಗಿತ್ತು. ಅಪ್ಪ ನಾಗಲಿಂಗಪ್ಪ, ನೀ ಸಾಕ್ಷಾತ್ ಶಿವ ತಂದೆ, ನೀ ನನಗೆ ಏನ್ ರೊಟ್ಟಿ ತಿಂತಿ ಮಾಡಿಕೊಡ್ತೇನೆ ಅಪ್ಪ ಅಂತೇಳಿ ಒಳಗೆ ಹೋದ್ ಮುದುಕಿ. ಹೋದಾಗಿನ ಏ ನಾಗಲಿಂಗಚ್ಚ ಯಪ್ಪ ಒಂದ್ 2 ನಿಮಿಷ ತಡಿ, ಈಗ ರೊಟ್ಟಿ ಮಾಡೀನಿ, ಆ ರೊಟ್ಟಿ ಸ್ವಲ್ಪ ಆರ್ಯಾವ, ನಿನಗೆ ಬಿಸಿ ರೊಟ್ಟಿ ಕೈಲ ಪಡೆದು ನಿನಗೆ ರೊಟ್ಟಿ ಕೊಡ್ತೀನಿ ಕುಂದ್ರು ಅಂತಂದು. ನಾಗಲಿಂಗಪ್ಪ ಬಹಳ ತತ್ವ. ಆತ ಒಂದ್ ಕಡೆ ಕುಂದಿರ್ತಿರ್ಲಿಲ್ಲ. ಅವ್ನು ಕೇಳಿದ ತಕ್ಷಣ ರೊಟ್ಟಿ ಕೈಯಾಗ ಬರ್ಬೇಕಾಗಿತ್ತು ನಾಗಲಿಂಗಪ್ಪ. ಆಕಿ 2 ನಿಮಿಷ ರೊಟ್ಟಿ ಮತ್ತ ಅವನ ಹಿಟ್ಟು ತಗೋಬೇಕ್ರಿ, ಮತ್ತ ನಾದಬೇಕು, ಅದನ್ನ ರೊಟ್ಟಿ ಬಡಿಬೇಕು, ತೆರಿ ಮೇಲೆ ಇಡಬೇಕು, ನೀರ್ ಹಚ್ಚಬೇಕು, ಆ ರೊಟ್ಟಿ ಉಗಬೇಕು. ಅಲ್ಲಿ ಮಠ ಅನಿಸಿಲ್ಲ. ಅವ್ನು ಹಸಿ ತಡಿವಲ್ತು. ಅವೇನ್ ಮಾಡ್ಬಿಟ್ಟ, ಏ ಅಮ್ಮ ಜಲ್ದಿ ಕೊಡ್ಬೇ ಅಂತಂದ. ಆಯ್ತಪ್ಪ ಕೊಡ್ತೀನಿ ಅಂತಂದ. ಆ ತನ್ನೋದ್ರಾಗೈತಿ ರೊಟ್ಟಿ ಟಪ್ಪ 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 ಅಂತ ಬಡಿಯಾಕತ್ತಿತ್ತು. ನಾಗಲಿಂಗಪ್ಪ ದಡದಡ ಇದ್ದವ ಹೊರಗೆ ಹೋಗ್ಬಿಟ್ಟು. ಆ ಮುದುಕಿ ಖುಷಿ ಖುಷಿನ ರೊಟ್ಟಿ ಬಡ್ದು ಆ ರೊಟ್ಟಿ ಹೊಟ್ಟೆ ಉಬ್ಬಿತ್ತು. ಏ ಅಪ್ಪ ನಾಗಲಿಂಗಪ್ಪ ಅಂತೇಳಿ ಕೈಯಾಗ ಹಿಡ್ಕೊಂಡು ಬರಾಕತ್ತಿತ್ತು. ಬಂದು ನೋಡ್ತಾಳ, ನಾಗಲಿಂಗಪ್ಪ ಇಲ್ಲ. ಆ ಅಮ್ಮ ಅನ್ಕೊಳ್ತಾಳ, ಯಪ್ಪ ನಾಗಲಿಂಗಪ್ಪ, ನೀನು ನನಗೆ ಮೋಸ ಮಾಡಿದ್ಯಪ್ಪ. ನೀನು ಒಬ್ಬ ಬಡವಿಯ ಮನೆಗೆ ಬಂದಿದ್ದಿ. ಅತ್ಯಂತ ಕೆಳವರ್ಗ ಅಂತ ಏನು ಸಮಾಜ ನನ್ನ ಕರಿತಿತ್ತು ಅಂತವ್ರ ಮನೆಗೆ ಬಂದು ನನ್ನ ಕೈಯಾರ್ತಕ್ಕಂಥ ಒಂದು ರೊಟ್ಟಿ ತಿಂದಿದ್ರಪ್ಪ, ಈ ಜನ್ಮ ಸಾರ್ಥಕ ಆಗ್ತಿತ್ತು ಅಂತಂದೆ. ನೀ ರೊಟ್ಟಿ ತಿನ್ಲಿಲ್ಲಲ್ಲ ಅಂತೇಳಿ ಆ ರೊಟ್ಟಿ ಹಿಡ್ಕೊಂಡು ಏನ್ ಮಾಡ್ತಾಳಪ್ಪ ಅಂದ್ರ ಆ ರೊಟ್ಟಿನ ಹಿಂಗ್ ಸೆರಗಾಸ್ಕೊಂಡು ಓಡಿ ಹೇಳ್ತಾಳ, ಏ ನಾಗಲಿಂಗಪ್ಪ, ಏ ಅಪ್ಪ ಶಿವಸ್ವರೂಪಿ ನನ್ನಪ್ಪ ನಾಗಲಿಂಗಜ್ಜ ಎಲ್ಲದೀವ ಅಂತ ಕೂಗಿ ಕರಿತಾಳ. ನಾಗಲಿಂಗಜ್ಜ ಇಲ್ಲವೇ ಇಲ್ಲ.
ಹೋಗ್ಬಿಟ್ಟಿದ್ದ ಆತ ಸಂಚಾರಿ ಸಂತಾನ, ಒಂದ್ ಕಡೆ ನಿಂತಲ್ಲಿ ನಿಂದಿರ್ತಿರ್ಲಿಲ್ಲ. ಹೋದ್ಮೇಲೆ ಆ ಮುದುಕಿ ಜೋರಾಗಿ ಅಳೋದಕ್ಕೆ ಶುರು ಮಾಡ್ತಾಳ. ನಮ್ಮಪ್ಪ ನಾಗಲಿಂಗಪ್ಪ ಕವಲರ ಮನೆಗೆ ಹೋಗೋದಿಲ್ಲ, ನನ್ನ ಮನೆಗೆ ತಾನಾಗೆ ಬಂದಾನ. ಅವಂಗ ನನ್ನ ಕೈಯಾರ ರೊಟ್ಟಿ, ಈ ಬಡವಿಯ ಕೈಯಲ್ಲೇ ಮಾಡಿರ್ತಕ್ಕಂಥ ರೊಟ್ಟಿ ತಿಂತಕ್ಕಂಥ ಭಾಗ್ಯ ಅಲ್ಲಪ್ಪ ನನಗ ಅಂತೇಳಿ ಆ ಮುದುಕಿ ಗೋಳೋ ಅಂತ ಹೇಳ್ತಾಳ. ಅಕ್ಕಿ ಶಬ್ದ ಮಾಡ್ತಾಳ, ಏ ನಾಗಲಿಂಗಜ್ಜ ನೀ ಬರೋ ತನಕ ನಾನು ರೊಟ್ಟಿ ತಿನ್ನೋದಿಲ್ಲ ಅಂತೇಳಿ ಶಬ್ದ ಮಾಡ್ತಾಳ. ಆ ರೊಟ್ಟಿ ಏನ್ ಮಾಡ್ತಾಳಪ್ಪ ಅಂತಂದ್ರ, ಆ ರೊಟ್ಟಿ ತಗೊಂಡು ಅದನ್ನ ಚಂದಗೆ ಮಡಿಯರಿ ಮೇಲೆ ಕಟ್ಟಿ ಏನ್ ಮಾಡ್ತಾಳ, ಜಗಲಿ ಮೇಲೆ ರೊಟ್ಟಿ ಇರ್ತಾಳ. ನೋಡ್ರಿ ಭಕ್ತಿ ಹೆಂಗಿರ್ತದೆ, ಬಡ ಭಕ್ತಿ. ಆ ತಾಯಿ ರೊಟ್ಟಿ ಏನ್ ಮಾಡ್ತಾಳ, ಆ ರೊಟ್ಟಿ ಹೆಂಗಿತ್ತಲ್ಲ ಮಡಿ ಅರಿವ ಕಟ್ಟಿಗೆ ಇಡ್ತಾಳ, ಇಟ್ಟು ಗೊಳೋ ಅಂತ ಹೇಳ್ಕೊಂಡು ಕುದಿರ್ತಾಳ. ದಿನಗಳ ಕಳೆದು ಹೋಗ್ತಾವ. ಒಂದು 3-4 ತಿಂಗಳ ಕಳೆದು ಹೋಗಿತ್ತು. ಮುದುಕಿ ನೆಲ ಹಿಡಿತಿತ್ತು. ಯಾಕ? ನನ್ನ ಗುರುವರ್ಯ, ನಾನು ಆರಾಧಿಸ್ತಕ್ಕಂಥ ದೇವ ನನ್ನ ಕೈಯಲ್ಲಿ ರೊಟ್ಟಿ ತಿನ್ಲಿಲ್ಲಲ್ಲ, ಅವ್ರು ತಿನ್ಬೇಕಂತಂದು. 3-4 ತಿಂಗಳು ಕಳೆದಿತ್ತು. ಆ ಮುದುಕಿ ಒಂದು ಸುದ್ದಿ ಬಂತು, ನಾಗಲಿಂಗಪ್ಪನವರು ಲಿಂಗದಲ್ಲಿ ಲೀನಾಗಿ ಬಿಟ್ಟಾರ, ನಾಗಲಿಂಗಪ್ಪ ತೀರಿ ಹೋಗ್ಯಾರ ಅಂತಕ್ಕಂಥ ಸುದ್ದಿ ಮುದುಕಿ ಕಿವಿಗೆ ಬಿದ್ದ ತಕ್ಷಣ ಗುರು ಅಂತ ಹೇಳ್ತಾಳ, ಏ ನಾಗಲಿಂಗಪ್ಪ, ಗುರು ಕೊಟ್ಟ ಮಾತು ತಪ್ಪುವುದಿಲ್ಲ, ಗುರು ಯಾವತ್ತು ಕೂಡ ಕೊಟ್ಟ ಮಾತು ತಪ್ಪುದಿಲ್ಲ. ನೀ ನನ್ನ ಮಾತು ತಪ್ಪಿಯೋ ನಾಗಲಿಂಗಪ್ಪ, ನೀ ಕೊಟ್ಟ ಮಾತು ತಪ್ಪಿ ಈ ಬಡವಿಗೆ ರೊಟ್ಟಿ ತಿಂದು ಹೋಗ್ಲಿ, ಹಂಗ ಹೋಗ್ಬಿಟ್ಟೆಲ್ಲೋ ನನ್ನ ತಂದೆ ಅಂತೇಳಿ ಜೋರಾಗಿ ಅಳ್ತಾಳ. ಮತ್ತಷ್ಟು 5-6 ತಿಂಗಳು ಕಳೆದು ಹೋಗ್ತಾವ. ಅಷ್ಟೊತ್ತಿಗೆ ಮನೆಯ ಮುಂದೆ ಒಬ್ಬ ಸಾಧು ಬರ್ತಾವ. ಬಂದು ಏವಾ ಏನ್ ಮಾಡಾಕತ್ತೀವಿ ಅಂತ ಕೂಗ್ತಾರ. ಆ ಮುದುಕಿ ಅಲ್ಲೇ ಹಾಸಿಯಾಗಿ ಬಿದ್ದಿತ್ತು. ಹಗುರಾಗಿ ಹಾಸಿಗೆ ತೆಗೆದಿಟ್ಟು ಗಾಡಿ ಹಗುರಾಗಿ ಇಟ್ಕೊಂಡು ಮುಂದಕ್ಕೆ ಬಂದು ನೋಡ್ತಾಳ. ಸಾಕ್ಷಾತ್ ನವರಗನ ನಾಗಲಿಂಗಪ್ಪ ಬಾಗಲ್ದಾಗ ಬಂದು ನಿಂತಿದ್ದ. ನಾಗಲಿಂಗಪ್ಪ ಬಂದು ನಿಂತಿದ್ದ. ಬಂದ ತಕ್ಷಣ ಓಯಪ್ಪ, ಯಾರೋ ನನಗೆ ಸುಳ್ಳು ಸುದ್ದಿ ಹೇಳ್ಯಾರೋ ನಾಗಲಿಂಗಜ್ಜ, ನೀನು ಇಲ್ಲ ಅಂತ ಹೇಳ್ಬಿಟ್ಟಾರ, ದೇಹವನ್ನ ತ್ಯಾಗವಣೆ ನಾಗಲಿಂಗಪ್ಪ ಅಂತ ಹೇಳ್ಯಾರೋ. ಓಯಪ್ಪ ಬಾ ಒಳಗ ಬಾ. ಯಪ್ಪ ನೀ ನನ್ನ ಬಿಟ್ಟು ಹೋಗಿಯಲ್ಲ, ಬಹಳ ಮನಸ್ಸಿಗೆ ನೋವಾಗಿತ್ತು ತಂದೆ, ಅಲ್ಲಿ ತನಕ ನಾವು ಉಪವಾಸ ಬಿದ್ದೇನೋ ತಂದೆ, ನನಗೆ ಏನ್ ರೊಟ್ಟಿ ತಿನ್ನುವಯಪ್ಪ, ಆ ರೊಟ್ಟಿ ತಿನ್ನು ಮರುಕ್ಷಣ ನನ್ನ ದೇಹವನ್ನ ತ್ಯಾಗ ಮಾಡ್ತೀನಿ, ನನಗೆ ಏನ್ ರೊಟ್ಟಿ ತಿನ್ನ ಅಂತ ಬೇಡ್ಕೊಳ್ತಾಳ. ಅವಾಗ ಒಳಗೆ ಓಡೋಡಿ ಹೋಗ್ತಾಳ. ಅಲ್ಲಿ ಹೋಗಿ ಆ ರೊಟ್ಟಿ ಮಾಡ್ಬೇಕಂತ ಹಿಟ್ಟು ತಗೊಳಕ್ ಹೋಗ್ತಾಳ. ನಾಗಲಿಂಗಪ್ಪ ಹೇಳ್ತಾನ, ಏ ಮುದಿಕೆ ಬಾರಿ ಇಲ್ಲ ಅಂತ. ಅವ ಅಜ್ಜ ಮಾತಾಡ್ದಂಗೆ, ಏ ಮುದಿಕೆ ಬಾರನೇನಲ್ಲಿ ಒಳಗಂತ ಕರೆದ. ಯಾಕೋ ಅಂತ ಕೇಳಿದ್ಲು. ಏ ಮುದಿಕೆ, ನೀ ಏನ್ ಅಳಗಾಗಿ ರೊಟ್ಟಿ ಜಗಲಿ ಮೇಲೆ ಇಟ್ಟಿಯಲ್ಲ, ಅದ ರೊಟ್ಟಿ ಕೂಡ ನಾವು. ಅವಾಗ ಅಮ್ಮ ಅಂದ್ಲು, ಯಾಕೋ ಹಂಗ್ಯಾಕೆ ಮಾತಾಡಕತ್ತಿ, ಅದು ಇಟ್ಟು 6-7 ತಿಂಗಳಾಯ್ತು, ಆ ರೊಟ್ಟಿ ಹಳಿಸೋಗೈತಿ, ಭೂಸರ ಬಂದಾಗೈತಿ, ಆ ರೊಟ್ಟಿ ಹಂಗೆ ತಿಂತೀವಯ್ಯಪ್ಪ, ನನ್ನಪ್ಪ ನೀನು ಸಾಕ್ಷಾತ್ ಶಿವನಯ್ಯಪ್ಪ ಅಂತ ಹಳಿಸಿದ ರೊಟ್ಟಿ ನಾನು ಕೊಡ್ಲೇನು, 1-2 ನಿಮಿಷ ತಡೆಯೋಯಪ್ಪ, ಪಟ್ಟ ನಿನಗೆ ರೊಟ್ಟಿ ಮಾಡ್ಲಿಕ್ಕೆ ಕೊಡ್ತೀನಿ ಅಂತಂದ. ಅವಾಗ ನಾಗಲಿಂಗಪ್ಪ ಅವ್ 2-3 ಸಲ ಹೇಳಿದ್ರು ಭಾಷೆ ಬರ್ತಾರೆ ನಾಗಲಿಂಗಪ್ಪಗ. ಅವಾಗ ನಾಗಲಿಂಗಪ್ಪ ಹೇಳ್ತಾನ, ಏ ಮುದುಕಿ ನಾ ಎಷ್ಟು ಕತ್ರ ಅಷ್ಟು ಕೇಳುವ ನಿನಗ ರೊಟ್ಟಿ ತಮ್ಮ ಹೇಳಿಟ್ಟು ಜಗಲಿ ರೊಟ್ಟಿ ತಗೊಂಬ ಅಂತಂದ. ಆ ಮುದುಕಿ ಅಳಕೊಂತ ನಮ್ಮ ಅಪ್ಪಗೆ ಇಂಥ ರೊಟ್ಟಿ ತಿನ್ನಿಸ್ಬೇಕಲ್ಲ, ನಮ್ಮ ಅಪ್ಪಗ ಇಂಥ ಹಳಿಸಿದ ರೊಟ್ಟಿ ತಿನ್ನಿಸ್ಬೇಕಲ್ಲ. ಹೋಗ್ತಾಳ ಜಗಲಿ ಮುಂದ, ನಮಸ್ಕಾರ ಮಾಡ್ತಾಳ. ಆ ರೊಟ್ಟಿಯನ್ನ ಉಡಿಯದಾಗ ಹಿಡ್ಕೊಂಡ ಕಾಸ ಆ ಮಡಿ ಬಟ್ಟಾಗ ಏನು ಕಟ್ಟಿದ್ಲಲ್ರಿ ಅದನ್ನ ತಗೊಂಡು ಒಂದು ನಾಗಲಿಂಗಪ್ಪನ ಕೈಯಾಗಿ ಹಿಂಗಿಡ್ತಾಳ. ನಾಗಲಿಂಗಪ್ಪ ಎಷ್ಟು ಖುಷಿ ಪಡ್ತಾನಪ್ಪ ಅಂತಂದ್ರ, ನಮ್ಮವ್ವ ನನ್ನ ಹಡದವ್ವ ಎಷ್ಟು ಪ್ರೇಮ ಮಾಡ್ತಾಳಲ್ಲ ಅಷ್ಟು ಈ ಅಮ್ಮ ನನಗೆ ಮಾಡ್ಯಾಳ ಅಂತೇಳಿ ಆ ರೊಟ್ಟಿಗೆ ತಗೋತಾನ. ಆ ಮೇಲಿರ್ತಕ್ಕಂಥ ಮಡಿ ಬಟ್ಟೆ ನಂಗೆ ಬಿಚ್ತಾನ. ಬಿಚ್ಚಿದ ತಕ್ಷಣವೇ ಆ ರೊಟ್ಟಿ 6 ತಿಂಗಳಿಂದ ಆ ಮುದುಕಿ ಹೆಂಗ ಮಾಡಿತ್ತಲ್ಲ, ಹಂಗ ತಲೆ ಮೇಲೆ ಇಟ್ಟ ಹೆಂಗ ಸುಡ್ತಿತ್ತಲ್ಲ, ಹಂಗ ಬಿಸಿ ಬಿಸಿ ಸುಡಾಕತ್ತಿತ್ತು ರೊಟ್ಟಿ. ಅದು ಸುಡಾಕತ್ತಿತ್ತು. ಬಡ 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 ರೊಟ್ಟಿ ಮಡಿಸ್ತವನ, ಗಪ್ಪ 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 ತಿಂದವನ. ಯವಾ ನಿನ್ನ ಮಣಿ ಸದಾಕಾಲ ಬೆಳಕೈತೆ ಹೋಗುವಂತೆ ಆಶೀರ್ವಾದ ಮಾಡಿ ಹೋದ. ಇವತ್ತು ಸದಾಕಾಲ ನಾಗಲಿಂಗಪ್ಪನ ಸೇವೆ ಮಾಡಕತ್ತಾರ. ಇದು ಶರಣರ ಬದುಕು.